ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಅಂದ್ಕೊಂಡಿದ್ದೇನೆ. ನಾನು ಮತ್ತೆ ತುಂಬ ದಿನಗಳ ನಂತರ ಒಂದು ಹಾರ್ಟ್ ಶೇಪ್ ಕೇಕಿನೊಂದಿಗೆ ಬಂದಿದ್ದೇನೆ. ತುಂಬ ಈಸಿಯಾಗಿ ಮನೆಯಲ್ಲೇ ವಿತೌಟ್ ಮೋಲ್ಡ್ ಇಲ್ಲಾರ್ದೆ ನಾವು ಮಾಡ್ಕೋಬೋದು. ಸಿಂಪಲ್ಲಾಗಿ ಇದೊಂದು ಹಾಫ್ ಕೆಜಿ ಕೇಕ್ ಆಗಿರುತ್ತೆ. ಹೇಗೆ ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿದ್ದೇನೆ, ಸ್ಪಾಂಜ್ ಆಗಲಿ, ಕ್ರೀಮ್ ಆಗಲಿ, ಹೇಗೆ ತುಂಬ ವೆನಿಲಾ ಫ್ಲೇವರ್ ಇದು. ತುಂಬ ನೀಟಾಗಿ ಕ್ಲೀನಾಗಿ ತೋರಿಸಿದ್ದೇನೆ. ಪ್ಲೀಸ್ ಫಾಲೋ ಮಾಡೋದು, ಕ್ಲಿಕ್ ಮಾಡೋದು, ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಹೀಗೆ ಒಂದು ಸ್ಮಾಲ್ ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೇನೆ. ನಾನು ಹೀಗೆ ಒಂದು ಸಾರಿ ನನಗೆ ಆನ್‌ಲೈನಲ್ಲಿ ಆರ್ಡ್ರ್ ಬರುತ್ತೆ. ಇಲ್ಲ ನಂಗೆ ಚಾಕ್ಲೇಟ್ ಟ್ರಫಲ್ ಕೇಕ್ ಬೇಕು, ತುಂಬ ಡಿಸೈನ್ ಬೇಕು, ಆ ಥರ ಬೇಕು, ಈ ಥರ ಬೇಕು ಅಂತ ಡಿಮ್ಯಾಂಡ್ ಎಲ್ಲ ಮಾಡಿಬಿಟ್ಟು ನನ್ನ ಹತ್ರ ಕೇಕ್ ತೊಗೊಳ್ತಾರೆ. ಓಕೆ ಸರಿ, ನಾನು ತುಂಬ ಎಫರ್ಟ್ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬಾ ಕಷ್ಟಪಟ್ಟು ಕೇಕ್ ವಿತಿನ್ 2-3 ಅವರ್ಸಲ್ಲಿ ನಾನು ಕೇಕ್ ಮಾಡಿ ಸೆಂಡ್ ಮಾಡ್ತೇನೆ. ಆಮೇಲೆ 2-3 ಡೇಸ್ ಆದಮೇಲೆ ರಿಪ್ಲೈ ಬರುತ್ತೆ, ಇಲ್ಲ ಕೇಕ್ ಹಾಗಿತ್ತು, ಹೀಗಿತ್ತು, ಚಾಕ್ಲೇಟ್ ಇನ್ನೂ ಬೇಕಿತ್ತು, ಹಾಗೆ ಹೀಗೆ ನಂದು ಎಕ್ಸ್ಪೆಕ್ಟೇಷನ್‌ಗಿಂತನೂ ಕಡಿಮೆ ಇದೆ, ಹಾಗೆ ಹೀಗೆ ಅಂತ ಹೇಳಿಬಿಡ್ತಾರೆ. ನಂಗೆ ತುಂಬ ಬೇಜಾರಾಗುತ್ತೆ. ವಿತೌಟ್ ಪೇಮೆಂಟು ನಾನು ಮೊದಲು ಕೆಲಸ ವಿತೌಟ್ ಪೇಮೆಂಟು ನಾನು ಕೇಕ್ ಮಾಡಬಾರ್ದಿತ್ತು. ಓಕೆ, ಟ್ರಸ್ಟ್ ಮಾಡಿ ನಾನು ನಂಬಿ ಅವರಿಗೆ ಕೇಕ್ ಮಾಡಿಕೊಟ್ಟೆ. ಆದರೆ ಅವರು ಈ ಥರ ಹೇಳಬಾರ್ದು. ನಮ್ಮದು ತುಂಬ ದೊಡ್ಡ ಬಿಸ್ನೆಸ್ ಏನಲ್ಲ. ಅಂದರೆ ಒಂದು ಕೇಕ್ ಲಾಸ್ ಆದರೆ ಇನ್ನೊಂದರಲ್ಲಿ ನಾವು ತೆಗಿಬೋದು ಅಂತ. ಏನೋ ಒಂದು ನಮ್ಮದು ಹಾಬಿ ಸಂಬಂಧ ನಾವು ಮಾಡ್ತಾ ಇರ್ತೇವೆ. ಅದಕ್ಕಾಗಿ ಈ ಥರ ನಂಗೆ ಮಾಡಿದರು. ತುಂಬಾ ಬೇಜಾರಾಯಿತು. ನೀವು ಆ ಥರ ಎಲ್ಲ ಹೇಳಿ ಪರವಾಗಿಲ್ಲ, ಆದರೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಈ ಥರ ನೀವು ಕ್ರಷ್ ಯೂಸ್ ಮಾಡಿ, ಇಲ್ಲ ಚಾಕ್ಲೇಟ್ ಜಾಸ್ತಿ ಹಾಕಿ, ಸ್ಟ್ರಾಬೆರಿ ಜಾಸ್ತಿ ಹಾಕಿ ಹೇಳಿ, ನಾವು ಇಂಪ್ರೂವೈಸೇಷನ್ ಮಾಡ್ಕೊಳ್ತೇವೆ. ಯಾಕಂದರೆ ಫ್ರೆಶ್ ಆಗೇ ನಾವು ಮಾಡಿಕೊಟ್ಟಿರ್ತೇವೆ. ನಾವು ಏನು ರಿಸರ್ವ್ ಮಾಡಿರೋದಿಲ್ಲ ಬೇಕ್ರಿ ಹಾಗೆ. ತುಂಬ ಸ್ಪಾಂಜ್ ಎಲ್ಲ ಮಾಡಿಬಿಟ್ಟು, ಆಮೇಲೆ ಕ್ರೀಮ್ಸ್ ಎಲ್ಲ ಮೊದಲೇನೆ ಮಾಡಿಬಿಟ್ಟು ಆ ಥರ ಏನೂ ಮಾಡಿರೋದಿಲ್ಲ. ಯಾವಾಗಲೂ ನೀವು ಆರ್ಡ್ರ್ ಕೊಟ್ಟಿದ ತಕ್ಷಣವೇ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಗಾಗಿ ನಮ್ಮದು ಎಫರ್ಟ್ ಇರುತ್ತಲ್ವ, ಆ ಥರ ಹೀಗೆ ಹೋಮ್ ಬೇಕರ್ಸಿಗೆ ಸ್ಮಾಲ್ ಇನ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಸ್ವಲ್ಪ ಎಚ್ಚೆತ್ಕೊಳ್ಳಿ ಎಲ್ಲ ಹೋಮ್ ಬೇಕರ್ಸು. ಆದಷ್ಟು ಫಸ್ಟೇ ಪೇ ಮಾಡ್ಕೊಳ್ಳಿ. ಕಷ್ಟಪಟ್ಟು ನಾವು ಮಾಡಿರ್ತೇವಲ್ವ, ಡಿಸೈನ್ಸ್ ಆಗಲಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತೇವಲ್ವ, ಅದಕ್ಕಾಗಿ ನೀವು ಫಸ್ಟೇ ಪೇ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರ ಹತ್ರ ಕೇಳ್ತೀನಿ. ಆಮೇಲೆ ಎಲ್ಲರೂ ನೀವು ಹೋಟೆಲಿಗೆ ಹೋದ ತಕ್ಷಣ ತಿಂಡಿ ತಿಂದ್ಬಿಟ್ಟು ಹಾಗೆ ಬಂದುಬಿಡ್ತೀರಾ, ಇದು ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದ್ದರೂ ಪೇ ಮಾಡಬೇಕು, ಚೆನ್ನಾಗಿಲ್ಲದೇ ಇದ್ದರೂ ಪೇ ಮಾಡಬೇಕು. ನಾವು ಒಂದು ಸರಿ ಹೋದ್ಮೇಲೆ ಅಲ್ಲಿ ಪೇ ಮಾಡಲೇಬೇಕು, ಹಾಗೆ ಬರ್ಲಿಕ್ಕೆ ಆಗಲ್ಲ. ಹಾಗೆ ಪ್ಲೀಸ್ ಈ ಥರ ಯಾರೂ ಮಾಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರೀಮು. ಎಲ್ಲರೂ ನೋಡ್ಕೊಳ್ಳಿ. ಈ ಥರ ವಿಪ್ಪಿಂಗ್ ಕ್ರೀಮ್ ತೊಗೊಂಡು ಸಿಂಪಲಾಗಿ ಡಿಸೈನ್ ಮಾಡ್ತಾ ಇದ್ದೇನೆ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ತಾ ಹೋದರೆ ನಿಮಗೆ ಈಸಿಯಾಗಿ ಬರುತ್ತೆ. ಸಿಂಪಲಾಗಿ ಹ್ಯಾಪಿ ಬರ್ಡೇ ಅಂತ ಬರೆದಿದ್ದೇನೆ. ಹಾಗೆ ಒಂದು ಪರ್ಲ್ಸು ಸ್ವಲ್ಪ ನಿಮ್ಮ ಹತ್ರ ಏನಿರುತ್ತೆ ಆ ಥರದ್ದೆಲ್ಲ ಹಾಕಿ ಚೆನ್ನಾಗಿ ಕೊಡಿ. ಆದಷ್ಟು ಎಫರ್ಟ್ ಹಾಕಿ. ಏನೇ ಇರಲಿ, ಪೇಮೆಂಟ್ ಮುಖ್ಯ ಅಲ್ಲ, ಟೇಸ್ಟ್ ಮುಖ್ಯ ಫಸ್ಟು. ಹೀಗೆ ನನ್ನ ಮೋಟಿವೇಶನ್ ವಿಡಿಯೋಸು, ಕೇಕ್ಸು ಆ ಥರದ್ದೆಲ್ಲ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮಗೆ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರಿಗೂ ಶೇರ್ ಮಾಡಿ. ನಾನು ತುಂಬ ಈಸಿ ಮೆಥಡಲ್ಲಿ ಕೇಕ್ ಹೇಳ್ಕೊಡ್ತಾ ಹೋಗ್ತೇನೆ.